ಬೀರ್ಭೂಮ್ನಿಂದ ಕಸೂತಿ ಮೂಲಕ ಯಶಸ್ಸಿನ ಹಾದಿ ತೋರಿಸಿದ ಶ್ರೀಮತಿ ತೃಪ್ತಿ ಮುಖರ್ಜಿ ಪದ್ಮಶ್ರೀ 2026. ಬಂಗಾಳದ ಬೀರ್ಭೂಮ್ ಜಿಲ್ಲೆಯ ಶಿವಣಿ ಎಂಬ ಪುಟ್ಟ ಪಟ್ಟಣದಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಪುಟ್ಟ ತೃಪ್ತಿ ಮುಖರ್ಜಿಯವರ ಜನನ. 6ನೇ ವಯಸ್ಸಿನಲ್ಲಿಯೇ ತಮ್ಮ ತಾಯಿಯಿಂದ ಕಾಥಾ ಹೊಲಿಗೆ ಕಲಿಯಲು ಪ್ರಾರಂಭಿಸಿದರು. 10ನೇ ವರ್ಷದಲ್ಲೇ ಇತರ ಹುಡುಗಿಯರನ್ನು ಕಲಿತೀರಾ ಅಂತ ನಾನು ಕೇಳುತ್ತಿದ್ದೆ ಮತ್ತು ನಾನು ಅವರಿಗೆ ಕಲಿಸಲು ಪ್ರಾರಂಭಿಸಿದೆ. ತನ್ನ ಕೌಶಲ್ಯವನ್ನು ಇತರರಿಗೆ ಕಲಿಸುವ ಉತ್ಸಾಹವು ಮನಸ್ಸಲ್ಲೇ ಮೂಡಿತು. ಮದುವೆಯು ಹೊಸ ಮಾರ್ಗಗಳನ್ನು ತೆರೆಯಿತು. ಇವರು ಸುಂದರವಾಗಿ ಕಸೂತಿ ಮಾಡಿದ ಸೀರೆ ಮತ್ತು ದುಪ್ಪಟ್ಟಗಳ ಮಾದರಿಗಳನ್ನು ಇವರ ಪತಿಯು ಮುಂಬೈನ ಅಂಗಡಿಗಳಿಗೆ ಕಳಿಸಿದರು. ಉಳಿದದ್ದು ಇತಿಹಾಸ. ತೃಪ್ತಿ ಪಟ್ಟಣದ 20-25 ಮಹಿಳೆಯರೊಂದಿಗೆ ತನ್ನ ಮೊದಲ ಕೆಲಸದ ಕೇಂದ್ರ ಆರಂಭಿಸಿದರು. ಬಟ್ಟೆಯ ರಿಮ್ಗಳನ್ನು ಖರೀದಿಸಿ ಅವರಿಗೆ ತರಬೇತಿ ನೀಡಿ ಬಹಳ ಬೇಗ 1000ದಿಂದ 1500 ಸೀರೆಗಳು ಮತ್ತು ದುಪ್ಪಟ್ಟಾಗಳನ್ನು ಉತ್ಪಾದಿಸಲು ಪ್ರಾರಂಭಿಸಿದರು. ಎಲ್ಲವೂ ಮಾರಾಟವಾದವು. ಕೆಲಸ ಹೆಚ್ಚಾದಂತೆ ಪ್ರಯತ್ನವೂ ಹೆಚ್ಚಾಯಿತು. ಅವರು ಹತ್ತಿರದ ಹಳ್ಳಿಗಳ 250ರಿಂದ 300 ಮಹಿಳೆಯರು ಈ ಕೆಲಸದಲ್ಲಿ ಇವರ ಮಟ್ಟಕ್ಕೆ ಬರುವಷ್ಟು ತರಬೇತಿ ನೀಡಿದರು. ಇದ್ದಕ್ಕಿದ್ದಂತೆ ಕುತ್ತಿಗೆಯಲ್ಲಿ ಗಂಭೀರ ಸಮಸ್ಯೆ ಕಾಣಿಸಿಕೊಂಡಿತ್ತು. ಹಾಸಿಗೆ ಹಿಡಿದೆ ಏಳಲು ಕುತ್ತಿಗೆಯನ್ನು ಎತ್ತಲು ಸಾಧ್ಯವಾಗಲಿಲ್ಲ. ಕೆಲವು ದಿನ ಕುತ್ತಿಗೆ ಕಾಯಿಲೆಯ ನಂತರ ಅವರ ಕಣ್ಣುಗಳು ಒತ್ತಡದಿಂದ ದೃಷ್ಟಿ ಕಳೆದುಕೊಳ್ಳುವ ಸಾಧ್ಯತೆ ಕಂಡುಬಂತು. ಆದರೆ ಅದಮ್ಯ ಚೈತನ್ಯದಿಂದ ಎಲ್ಲಾ ಕಷ್ಟ ನಿವಾರಿಸಿಕೊಂಡು ಕೆಲಸವನ್ನು ಮುಂದುವರೆಸಿದರು. ಇಂದು ಅವರ ಪ್ರಯತ್ನ 18,000ಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಹುಡುಗಿಯರ ಜೀವನ ಕಟ್ಟಿಕೊಟ್ಟಿದೆ. ಅವರಿಗೆ ಸ್ಥಿರವಾದ ಜೀವನೋಪಾಯ ಒದಗಿಸಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಿದೆ. ಅವರು ಆದಿವಾಸಿ ಹಳ್ಳಿಗಳಿಗೆ ಭೇಟಿ ನೀಡಿ ಅಲ್ಲಿನ ಮಹಿಳೆಯರಿಗೆ ತರಬೇತಿಯನ್ನೂ ನೀಡಿದ್ರು. ನನ್ನ ಕುಟುಂಬವಷ್ಟೇ ಅಲ್ಲ, ನಾನು ಕಲಿಸಿದವರಲ್ಲಿ ಎಂದಿಗೂ ಯಾವುದೇ ತಾರತಮ್ಯ ಮಾಡಿಲ್ಲ. ಯಾವುದೇ ರೀತಿಯಲ್ಲಿ ಸಹಾಯ ಮಾಡಲು ಅಥವಾ ಅವರ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಲು ಸಾಧ್ಯವಾದ್ರೆ ನನಗೆ ಹೆಮ್ಮೆ ಆಗುತ್ತದೆ ಮತ್ತು ನಾನು ಅವರನ್ನು ಮನಸಾರೆ ಪ್ರೀತಿಸುತ್ತೇನೆ. ಇಂದು ತೃಪ್ತಿಯಿಂದ ತರಬೇತಿ ಪಡೆದ ಬೀರ್ಭೂಮ್ನ ಮಹಿಳೆಯರು ಕಾತಾ ಕರಕುಶಲತೆಯು ಮಹತ್ವದ ಉದ್ಯಮ ಅಂತ ದೃಢವಾಗಿ ನಂಬುತ್ತಾರೆ. ಅವರ ಜಂಟಿ ಪ್ರಯತ್ನಗಳನ್ನು ವಿದೇಶಗಳಲ್ಲಿ ಕಲಾ ಪ್ರದರ್ಶನಗಳಲ್ಲಿ ಪ್ರದರ್ಶಿಸಲಾಗಿದೆ, ಪ್ರಶಂಸಿಸಲಾಗಿದೆ. ಇದು ಭಾರತಕ್ಕೆ ಹೆಮ್ಮೆ ತಂದಿದೆ. ಮುಂದಿನ ಪೀಳಿಗೆಗೆ ಕಿವಿ ಮಾತು ಅಂದ್ರೆ ಅವರು ಉತ್ಸಾಹ ಭರಿತರಾಗಿರಬೇಕು, ಪೂರ್ತಿ ಗಮನವಿಟ್ಟು ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು, ಎಂದಿಗೂ ಹಿಂದೆ ಸರಿಯಬಾರದು, ತಮ್ಮ ಕೆಲಸವನ್ನು ಸಮರ್ಪಣಾ ಭಾವದಿಂದ ಮುಂದುವರಿಸಬೇಕು. ಶ್ರೀಮತಿ ತೃಪ್ತಿ ಮುಖರ್ಜಿ. ಕೋಟಿ ಕೋಟಿ ನಮಸ್ಕಾರ.